ನೋಡಿ ಫ್ರೆಂಡ್ಸ್, ಲಿಂಬೆಹಣ್ಣು ಒಂದು ಈಗ ಮನೇಲಿದ್ದರೆ ನಾವು ಮುಖದ ಸೌಂದರ್ಯದ ಜೊತೆಯಲ್ಲಿ ಆರೋಗ್ಯದಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೂ ಸಹ ಈ ನಿಂಬೆಹಣ್ಣಿಂದ ಕಮ್ಮಿ ಮಾಡ್ಕೊಳ್ಬೋದು. ತುಂಬ ಒಂದು ಉಪಯುಕ್ತವಾದಂತಹ ವಿಡಿಯೋ, ಖಂಡಿತವಾಗ್ಲೂ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಈ ನಿಂಬೆಹಣ್ಣಿಂದ ಎಷ್ಟು ಉಪಯೋಗ ಇದೆ ಅನ್ನೋದು. ಅಂತೇಳಿದರೆ ಈಗ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೇವೆ, ಕೆಲವೊಮ್ಮೆ ಸ್ಕಿನ್ನಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತೇವಲ್ವ. ಹಾಗೆ ಇದು ಅಡುಗೆಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಸಹ ಎಷ್ಟೊಂದು ಉಪಯೋಗ ಇದೆ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ. ಖಂಡಿತವಾಗ್ಲೂ ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫಸ್ಟಿಗೆ ಬಂದೀಗ ನಾವು ನಿಂಬೆಹಣ್ಣನ್ನು ಜಾಸ್ತಿ ಒಂದು ನಾನ್ ವೆಜ್ ರೆಸಿಪಿಗೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೇವೆ. ಈಗ ಚಿಕನಿಗಾಗಲಿ ಮಟನಿಗಾಗಲಿ ಅಂಥದಕ್ಕೆಲ್ಲ ಸ್ವಲ್ಪ ನಾವು ನಿಂಬೆಹಣ್ಣು ರಸನ ಸ್ವಲ್ಪ ಯೂಸ್ ಮಾಡ್ತೇವೆ. ಅದಲ್ಲದೆ ಇದರಲ್ಲಿ ಈ ನಿಂಬೆಹಣ್ಣಲ್ಲಿ ಔಷಧಿ ಗುಣ ತುಂಬ ಇದೆ. ಈಗ ನಾವು ಈ ಬಿಸಿಲುಗಾಲದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಿಂಬೆಹಣ್ಣಿನ ಶರ್ಬತ್ತು ಅದೆಲ್ಲ ಮಾಡಿ ಕುಡಿತೇವಲ್ವ. ಅಂದರೆ ಅದರಲ್ಲಿ ನಿಂಬೆಹಣ್ಣಲ್ಲಿ ವಿಟಾಮಿನ್ ಸಿ ಜಾಸ್ತಿ ಇದೆ. ಫ್ರೆಂಡ್ಸ್, ಇವತ್ತು ವಿಡಿಯೋ ಸ್ವಲ್ಪ ನಿಮಗೆ ಇದಾಗಿ ಕಾಣ್ಬೋದು, ಅಂದರೆ ಕರೆಂಟ್ ಇಲ್ಲ. ನೀವೀಗ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರು, ಅಂದರೆ ಉಗುರು ಬೆಚ್ಚಗೆ ನೀರಲ್ಲಿ ನೀವು ಇದು ನಿಂಬೆಹಣ್ಣು ಉಂಟಲ್ಲ ಅದನ್ನು ಒಂದು ಅರ್ಧ ಚಮಚದಷ್ಟು, ಜಾಸ್ತಿ ಬೇಡ, ಅಂದರೆ ಒಬ್ಬರಿಗೆ ಸ್ವಲ್ಪ ಹುಳಿ ಇದು ಮಾಡಿದರೂ ಸಹ ಆಗೋದಿಲ್ಲಲ್ಲ ಅಂಥವರು ನಿಂಬೆಹಣ್ಣು ರಸನ ಹಿಂಡ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು, ತುಂಬ ಬಿಸಿ ನೀರು ಸಹ ಯೂಸ್ ಮಾಡಬೇಡಿ, ಸ್ವಲ್ಪ ಉಗುರು ಬೆಚ್ಚಗೆ ನೀರಿದ್ದರೂ ಸಾಕಾಗ್ತದೆ. ಅದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದರಿಂದ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಯಾರಿಗಾದರೂ ಸ್ವಲ್ಪ ಹೊಟ್ಟೆ ಸಣ್ಣ ಆಗಬೇಕು ಹಾಗೆಲ್ಲ ಇರ್ತದಲ್ಲ, ಅಂಥವ್ರಿಗೆ ಸಹ ತುಂಬ ಒಳ್ಳೆಯದು. ವಿಟಮಿನ್ ಸಿ ಎಲ್ಲ ಇರೋದರಿಂದ ಹೆಲ್ತಿಗೆ ತುಂಬ ಒಂದು ಬೆನಿಫಿಟ್ ಉಂಟು. ಖಂಡಿತವಾಗ್ಲೂ ಕುಡಿಬೋದು. ಹಾಗೆ ನಿಮಗೆ ಸ್ವಲ್ಪ ಹುಳಿ ಕುಡಿಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಅದಕ್ಕೆ ಸ್ವಲ್ಪ ನೀವು ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿಬೋದು. ಮತ್ತು ಇನ್ನೊಂದು ಬಂದು ಬೆಳಿಗ್ಗೆ, ಅಂದರೆ ನಾನು ಹೇಳಿದ್ದಲ್ಲ ಈಗ ಖಾಲಿ ಹೊಟ್ಟೆಗೆ ಅದನ್ನು ಕುಡಿಬೋದು ಅಂತೇಳಿ. ಹಾಗೆಯೇ ನೀವು ಇದು 1 ಲೋಟ ನೀರಿಗೆ, ಬಿಸಿನೀರಲ್ಲ, ಈಗ ನಾರ್ಮಲ್ ಕುದಿಸಿ ಆರಿಸಿದ ನೀರು ಇರ್ತದೆ ನೋಡಿ, ಅದಾದರೂ ಆಗ್ತದೆ. ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ, ಅಥವಾ ಸೈಂಧವ ಲವಣ ಅದಿದ್ರೂ ಸಹ ಆಗ್ತದೆ. ಅದನ್ನು ನೀವು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಈ ಅಜೀರ್ಣ, ಎದೆ ಉರಿ, ಆಮೇಲೆ ಇದು ಮಲಬದ್ಧತೆ ಅಂತೇಳಿದರೆ ಮೋಷನ್ ಎಲ್ಲ ಹೋಗೋದಿಲ್ಲ ನೋಡಿ, ಆ ಟೈಮಲ್ಲಿ ಇದು ತುಂಬ ಒಂದು ಒಳ್ಳೆಯ ರೆಮಿಡಿಯ ಥರ ಯೂಸ್ ಆಗ್ತದೆ. ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡಿ. ಅದು ಅಲ್ಲದೆ ನಮ್ಮ ಕೂದಲಿಗೆ ಸಹ ತುಂಬ ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ತೇನೆ. ಈ ತಲೆಹೊಟ್ಟು ಸಮಸ್ಯೆ ತುಂಬ ಒಬ್ಬರಿಗೆ ಕಾಡ್ತಾ ಇರ್ತದೆ. ಆಗ ಸಹ ನೀವು ವಾರಕ್ಕೊಮ್ಮೆ ತಲೆಗೆ ಈ ನಿಂಬೆಹಣ್ಣಿನ ರಸನ ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕಾಗ್ತದೆ. ಅದರ ನಂತರ ನೀವು ತಲೆ ಸ್ನಾನ ಮಾಡೋದ್ರಿಂದ ತಲೆಹೊಟ್ಟಿನ ಸಮಸ್ಯೆ ಸಹ ಇದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತವಾಗ್ಲೂ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡು, ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದು ಇದೆಲ್ಲ. ಮತ್ತು ಫಸ್ಟಿಗೆ ಹೇಳಿದನು, ಬೇಸಿಗೆಗಾಲದಲ್ಲಿ ನಾವು ಜಾಸ್ತಿ ನಿಂಬೆಹಣ್ಣನ್ನು ಯೂಸ್ ಮಾಡ್ತೇವೆ. ತುಂಬ ಬಾಯಾರಿಕೆ ಆಗ್ತಾ ಇದ್ದರೆ ಅಥವಾ ನಮ್ಮ ಡಿಹೈಡ್ರೇಷನ್ ಆಗ್ತದೆ ನೋಡಿ, ಆ ಟೈಮಲ್ಲಿ ಸಹ ಈ ನಿಂಬೆಹಣ್ಣಿನ ಶರ್ಬತ್ತು, ಅಂದರೆ ಈ ವೆದರಿಗೆ ತುಂಬ ಒಂದು ಒಳ್ಳೆಯದು. ಅದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಸಹ ಹಾಕಿದರೂ ಆಗ್ತದೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸಹ ನೀವು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಇಂಥ ಒಂದು ವೆದರಿಗೆ ಈ ನಿಂಬೆಹಣ್ಣಿನ ಶರ್ಬತ್ತು ತುಂಬ ಒಳ್ಳೆಯದು. ಮತ್ತು ನಮ್ಮ ಸ್ಕಿನ್ನಿಗೆ ಸಹ ಹೇಳಿದೆ ನಾನು, ಸ್ಕಿನ್ನಿಗೆ ಸಹ ತುಂಬ ಒಂದು ಒಳ್ಳೆಯ ಒಂದು ಮನೆಮದ್ದಿದು. ನೀವೆಂತ ಮಾಡಿದರೆ ಒಂದು ಅರ್ಧ ಟೀ ಚಮಚದಷ್ಟು ನಿಂಬೆಹಣ್ಣಿನ ರಸ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ನೀವು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಬೋದು. ಮುಖಕ್ಕೆ ಹಚ್ಚೋದ್ರಿಂದ, ಅಂದರೆ ಅದು ಹಚ್ಚಿ ನೀವು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕಾಗ್ತದೆ. ಅದಂತರ ನೀವು ಮುಖವನ್ನು ವಾಶ್ ಮಾಡ್ಕೊಳ್ಳಿ. ಹೀಗೆ ಮಾಡ್ತಾ ಬಂದರೆ ಮುಖ ಬ್ರೈಟ್ನೆಸ್ ಆಗೋದಲ್ದೇ ಎಂಥ ಕಲೆ ಇದ್ರೂ ಸಹ ಹೊರಟೋಗ್ತದೆ. ಆಮೇಲೆ ನಮ್ಮ ಮುಖದ ಮೇಲೆ ಕೂದಲು ಬರ್ತದೆ ನೋಡಿ, ಆ ಕೂದಲು ಬರ್ದಿದ್ದ ಹಾಗೆ ಸಹ ಈ ಅರಿಶಿಣ ಪುಡಿ ಹಾಕಿದೋಗೋಸ್ಕರ ಬರ್ದಿದ್ದ ಹಾಗೆ ಅದು ತಡೀತದೆ. ಮತ್ತು ಏನಾದರೂ ಒಂದು ಪಿಂಪಲ್ಲು ಆ ಥರ ಇದ್ದರೂ ಸಹ ಕಮ್ಮಿ ಆಗ್ತದೆ. ಅಂದರೆ ನೋಡ್ಕೊಳ್ಳಿ, ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ಒಮ್ಮೆ ನಿಂಬೆಹಣ್ಣು ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತು ಹಚ್ಕೊಳ್ಳಿ. ಮತ್ತು ತುಂಬ ಪಿಂಪಲ್ ದೊಡ್ಡ ದೊಡ್ಡದಾಗೆಲ್ಲ ಇರ್ತದೆ ನೋಡಿ, ಆ ಟೈಮಲ್ಲಿ ಸಹ ನೀವು ನಿಂಬೆಹಣ್ಣಿನ ರಸನ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಉರಿ ಸ್ಟಾರ್ಟ್ ಆಗ್ತದೆ. ಮತ್ತು ಹಚ್ಕೊಳ್ಬೋದು. ಮುಖ ಎಲ್ಲ ಒಂದು ಕ್ಲೀನಾಗಿದ್ದರೆ ಸಹ, ಅಂದರೆ ಪಿಂಪಲ್ ಎಲ್ಲ ಇಲ್ಲದೆ ಇರುವ ಹಾಗೆ ಇದ್ದರೆ ಮುಖ, ನೀವು ಅರಿಶಿಣ ಪುಡಿಯನ್ನು ನಿಂಬೆಹಣ್ಣಿನ ರಸದ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.